ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ತುಂಬ ಜನರಿಗೆ ಸ್ಲೀವ್ ಶೇಪ್ ಕೊಡುವಾಗ ತುಂಬಾನೇ ಕಷ್ಟ ಆಗುತ್ತೆ. ಫ್ರಂಟ್ ಮತ್ತು ಬ್ಯಾಕ್ ಸ್ಲೀವ್ಸ್ ಶೇಪ್ ವಿತ್ ಪರ್ಫೆಕ್ಟ್ ಫಿನಿಶಿಂಗ್ ಕೊಡೋಕ್ಕೆ ಬರೋದಿಲ್ಲ. ಈ ರೀತಿ ಪ್ರಾಬ್ಲಮ್ ನೀವು ಕೂಡ ಫೇಸ್ ಮಾಡ್ತಾ ಇದ್ರೆ ಇವತ್ತಿನ ವಿಡಿಯೋನಲ್ಲಿ ಬರೀ 2 ನಿಮಿಷದಲ್ಲಿ ಪರ್ಫೆಕ್ಟ್ ಆಗಿ ವಿತ್ ಪ್ರಾಪರ್ ಫಿನಿಶಿಂಗ್ ಬ್ಯಾಕ್ ಮತ್ತು ಫ್ರಂಟ್ ಸ್ಲೀವ್ಸ್ ಶೇಪ್ ಅನ್ನ ಹೇಗೆ ಕೊಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಲ್ದೆ ಪೂರ್ತಿಯಾಗಿ ನೋಡಿ. ಈಗ ನೋಡಿ, ನನ್ನ ಕೈಯಲ್ಲಿ ಏನು ಕಾಣಿಸ್ತಾ ಇದೆ ಇದಕ್ಕೆ ಸ್ಲೀವ್ಸ್ ಕರ್ವ್ ಸ್ಕೇಲ್ ಅಂತ ಹೇಳ್ತಾರೆ. ಈ ಸ್ಕೇಲ್ ಅನ್ನ ಬಳಸಿ 2 ನಿಮಿಷದಲ್ಲಿ ನಾವು ಪರ್ಫೆಕ್ಟ್ ಆಗಿ ಸ್ಲೀವ್ಸ್ ಶೇಪ್ ಅನ್ನ ಕೊಡಬಹುದು. ನೀವು ಟೈಲರಿಂಗ್ ಸ್ಟಿಚಿಂಗ್ ಮಾಡ್ತಾ ಇದ್ರೆ ಈ ಸ್ಕೇಲ್ ನಿಮಗಾಗಿ ತುಂಬಾನೇ ಯೂಸ್ಫುಲ್ ಇದೆ. ಸೊ ಈ ಸ್ಕೇಲನ್ನು ಖಂಡಿತ ನೀವು ಕೂಡ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈ ಸ್ಕೇಲನ್ನು ಎಲ್ಲಿಂದ ತಗೊಳ್ಳೋದು ಅಂದರೆ ಈ ಪ್ರಾಡಕ್ಟನ್ನು ನಾನು ನಿಮಗೆ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಂದ ನೀವು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬಹುದು. ಸೊ ಬನ್ನಿ ಹಾಗಾದರೆ ಈ ಸ್ಕೇಲನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸ್ಲೀವ್ಸ್ ಮಾರ್ಕಿಂಗ್ ಮತ್ತು ಕಟಿಂಗ್ ಆಗಿ ನಾನು ಇಲ್ಲಿ ಒಂದು ಬಟ್ಟೆನ ಸಿಂಪ್ಲಿ ಈ ರೀತಿ ಫೋಲ್ಡ್ ಮಾಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ ಮತ್ತೆ ಈ ಕಡೆ ನೋಡಿ ಫೋಲ್ಡೆಡ್ ಸೈಡ್ ಇದೆ. ಇಲ್ಲಿ ನಾನು ನಿಮಗೆ ಒಂದು ಸ್ಯಾಂಪಲ್ ಅಂತ ಬರೀ ಒಂದು ಸ್ಲೀವ್ಸ್ ಮಾತ್ರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹೀಗಾಗಿ ನಾನು ಬಟ್ಟೆನ ಸಿಂಪ್ಲಿ ಈ ರೀತಿ ಫೋಲ್ಡ್ ಮಾಡಿದ್ದೀನಿ. ನೀವೇನಾದರೂ ಅಟ್ ಎ ಟೈಮ್ 2 ಸ್ಲೀವ್ಸನ್ನು ಕಟಿಂಗ್ ಮಾಡಬೇಕು, ಮಾರ್ಕಿಂಗ್ ಮಾಡಬೇಕು ಅಂದರೆ ಈ ಬಟ್ಟೆದು ಇನ್ನೂ ಒಂದು ಫೋಲ್ಡನ್ನು ಹಾಕಬೇಕು. ಅಂದರೆ ನಿಮ್ಮದು ಈ ರೀತಿ ಕಾಣುವಾಗ 4 ಬಟ್ಟೆದು ಪೀಸ್ ಕಾಣಿಸ್ಬೇಕು ನೋಡಿ. 1 2 3 4 ಈ ರೀತಿ ನೀವು ಡಬಲ್ ಫೋಲ್ಡ್ ಮಾಡಿದಾಗ 4 ಫೋಲ್ಡಿಂಗ್ ಮಾಡಿದಾಗ ನೀವು ಅಟ್ ಎ ಟೈಮ್ 2 ಸ್ಲೀವ್ಸನ್ನು ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡಬಹುದು. ಈಗ ನಾನು ಸ್ಯಾಂಪಲ್ ಅಂತ ಎಕ್ಸಾಂಪಲ್ ಅಂತ ನಿಮಗೆ ಒಂದು ಸ್ಲೀವ್ ಮಾತ್ರ ತೋರಿಸ್ತಾ ಇದ್ದೀನಿ. ಹೀಗಾಗಿ ನಾನು ಸಿಂಪ್ಲಿ ಬಟ್ಟೆನ ಫೋಲ್ಡ್ ಮಾಡಿದ್ದೀನಿ. ಹೀಗಾಗಿ ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಓಪನ್ ಸೈಡ್ ಇದೆ ಮತ್ತೆ ಈ ಕಡೆ ಫೋಲ್ಡೆಡ್ ಸೈಡ್ ಇದೆ. ಸೊ ಫಸ್ಟ್ ಆಫ್ ಆಲ್ ನೋಡಿ, ನಾನು ಒಂದು ಸಿಂಪ್ಲಿ ಒಂದು ಲೈನ್ ಅನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೋ ದ್ಯಾಟ್ ನಮ್ಮ ಬಟ್ಟೆ ಏನಾದರೂ ಸ್ವಲ್ಪ ಕೆಳಗಡೆ ಮೇಲ್ಗಡೆ ಇದ್ರೆ ಅದು ಒಂದು ಈಕ್ವಲ್ ಲೈನ್ ನಲ್ಲಿ, ಒಂದು ಈಕ್ವಲ್ ಲೆಂತ್ ನಲ್ಲಿ ನಮಗೆ ಬಟ್ಟೆ ಸಿಗ್ಲಿ ಅಂತ ಸಿಂಪ್ಲಿ ಒಂದು ಲೈನ್ ಅನ್ನ ಫಸ್ಟ್ ಆಫ್ ಆಲ್ ನಾನು ಸ್ಟ್ರೇಟ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇದರ ನಂತರ ನಿಮ್ಮ ಸ್ಲೀವ್ಸ್ ಲೆಂತ್ ಎಷ್ಟು ಇದೆ ಅದರಲ್ಲಿ 1 ಇಂಚದ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆ್ಯಡ್ ಮಾಡಿ ಫಸ್ಟ್ ಆಫ್ ಆಲ್ ನೀವು ಸ್ಲೀವ್ಸ್ ಲೆಂತ್ ಅನ್ನ ಮಾರ್ಕ್ ಮಾಡಬೇಕು. ನಾನು ಇಲ್ಲಿ 9 ಇಂಚದ ಸ್ಲೀವ್ಸ್ ಲೆಂತ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅದರಲ್ಲಿ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿ 10 ಇಂಚ್ಗೆ ನಾನು ಸ್ಲೀವ್ಸ್ ಲೆಂತ್ ಅನ್ನ ಇಲ್ಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನಾನು ನನ್ನ ಮೆಜರ್ಮೆಂಟ್ ಪ್ರಕಾರ ತೋರಿಸ್ತಾ ಇದ್ದೀನಿ. ನೀವು ಮಾರ್ಕ್ ಮಾಡುವಾಗ ನಿಮ್ಮ ಸ್ಲೀವ್ಸ್ ಮೆಜರ್ಮೆಂಟ್ ಏನಿದೆ ಅದನ್ನ ನೀವು ಕನ್ಸಿಡರ್ ಮಾಡಬೇಕು. ಇದರ ನಂತರ ನಾನು ಇವಾಗ ಮಾರ್ಕ್ ಮಾಡ್ತಾ ಇದ್ದೀನಿ ಆರ್ಮ್ ಹೋಲ್. ನಂದು ಆರ್ಮ್ ಹೋಲ್ ಇವಾಗ 7.5 ಇಂಚ್ ಇದೆ. ನಿಮ್ಮ ಆರ್ಮ್ ಹೋಲ್ ಎಷ್ಟು ಇದೆ ಅದನ್ನ ನೋಡ್ಕೊಳ್ಳಿ. ಅದರ ಪ್ರಕಾರ ನೀವು ಆರ್ಮ್ ಹೋಲ್ ಅನ್ನ ಈ ರೀತಿ ಈ ಕಡೆ ಲೈನ್ ಮೇಲೆ ಫೋಲ್ಡೆಡ್ ಸೈಡ್ ನೋಡಿ, ಫೋಲ್ಡೆಡ್ ಸೈಡ್ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆ 7.5 ಇಂಚ್ಗೆ ನಾನು ಒಂದು ಮಾರ್ಕನ್ನು ಮಾಡಿದ್ದೀನಿ. ಇದರ ನಂತರ ಆ ಆರ್ಮ್ ಹೋಲದ ಪಾಯಿಂಟ್ ಏನು ಮಾರ್ಕಿಂಗ್ ಇದೆ ಅಲ್ಲಿಂದ ಕೆಳಗಡೆ ಈ ರೀತಿ 3 ಇಂಚ್ಗೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಬೇಕು ನೋಡಿ, 3 ಇಂಚ್ಗೆ. ಸೊ ಸಿಂಪ್ಲಿ ನಿಮಗೆ ಗೊತ್ತಾಗಲಿ ಅಂತ ನಾನು ಈ ಲೈನನ್ನು ಈ ರೀತಿ ಸ್ಟ್ರೇಟ್ ಆಗಿ ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಇದರ ನಂತರ ಈ ಪಾಯಿಂಟದಿಂದ 1.5 ಇಂಚದ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಈ ಕಡೆ ನೋಡಿ, ಈ ಪಾಯಿಂಟದಿಂದ 1.5 ಇಂಚದ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ನಾನು ಈ ಕಡೆ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಅದರ ನಂತರ ಈ ಕಡೆ ಈ ಲೈನ್ ಮೇಲೆ ನಮ್ಮ ಸ್ಲೀವ್ಸ್ ರೌಂಡ್ ಎಷ್ಟು ಇದೆ ಅದನ್ನ ಮಾರ್ಕ್ ಮಾಡಬೇಕು. ನಂದು ಸ್ಲೀವ್ಸ್ ರೌಂಡ್ ಇಲ್ಲಿ 5.5 ಇಂಚ್ ಇದೆ. ಹೀಗಾಗಿ ನಾನು 5.5 ಇಂಚ್ಗೆ ಇಲ್ಲಿ ಕೆಳಗಡೆ ಈ ರೀತಿ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಆ ಪಾಯಿಂಟದಿಂದ 1.5 ಇಂಚದ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಿ ಆ ಪಾಯಿಂಟ್ ಕೂಡ ನಾನು ಇಲ್ಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಐ ಹೋಪ್ ಸೊ ನಿಮ್ಗೆ ನಾನು ಏನೆಲ್ಲ ಮಾರ್ಕ್ ಮಾಡಿದ್ದೀನಿ ಅದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ. ಈಗ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್, ಸ್ಟಿಚಿಂಗ್ ಮಾರ್ಜಿನ್ ಅದ ಈ ಪಾಯಿಂಟ್ ಮತ್ತು ಸ್ಟಿಚಿಂಗ್ ಮಾರ್ಜಿನ್ ಅದ ಈ ಪಾಯಿಂಟ್ ಅನ್ನ ಸಿಂಪ್ಲಿ ನಾನು ಸ್ಕೇಲ್ ಅನ್ನ ಬಳಸಿ ಈ ರೀತಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಆಯ್ತು ನಮ್ಮ ಸ್ಲೀವ್ಸ್ ಬೇಸಿಕ್ ಮಾರ್ಕಿಂಗ್ ಮತ್ತು ಬೇಸಿಕ್ ಡ್ರಾಫ್ಟಿಂಗ್ ಎಲ್ಲ ಈಗ ಕಂಪ್ಲೀಟ್ ಆಗಿದೆ. ಎಷ್ಟು ಸಿಂಪಲ್ ಆಗಿ ಹೇಳಿದೀನಿ ಅಂದ್ರೆ ಕ್ವಿಕ್ಲಿ ನಿಮ್ದು ಸ್ಲೀವ್ಸ್ ಈ ರೀತಿ ರೆಡಿ ಆಗುತ್ತೆ.
ಇದೇ ರೀತಿ ಡೀಟೇಲ್ ಆಗಿ ನಿಮ್ಗೆ ಬ್ಲೌಸಸ್ ಕೂಡ ಕಲಿಬೇಕು ಅಂದ್ರೆ ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಬ್ಲೌಸ್ ಮಾಸ್ಟರಿ ಕೋರ್ಸ್ ನಡೀತಾ ಇದೆ. ಆ ಬ್ಲೌಸ್ ಮಾಸ್ಟರಿ ಕೋರ್ಸ್ ನಲ್ಲಿ ನಾವು ಬೇಸಿಕ್ ದಿಂದ ಅಡ್ವಾನ್ಸ್ ವರ್ಗೆ ಸ್ಟಾರ್ಟ್ ದಿಂದ ನಿಮ್ಗೆ 23 ತರಹದ ಬ್ಲೌಸ್ ಪ್ಯಾಟರ್ನ್ಸ್ ಅನ್ನ ತುಂಬಾ ಡೀಟೇಲ್ ಆಗಿ ಕಲಿಸ್ತೀವಿ. ಆ ಬ್ಲೌಸಸ್ ಅನ್ನ ಕಲಿತು ನೀವು ವಿತ್ ಪರ್ಫೆಕ್ಟ್ ಫಿಟ್ಟಿಂಗ್ ಅಂಡ್ ಪರ್ಫೆಕ್ಟ್ ಫಿನಿಶಿಂಗ್ ತುಂಬಾ ಒಳ್ಳೆ ಬ್ಲೌಸಸ್ ಅನ್ನ ಸ್ಟಿಚ್ ಮಾಡಬಹುದು. ಈ ಕ್ಲಾಸ್ ನಿಮ್ಮ ಫ್ರೀ ಟೈಮ್ ಪ್ರಕಾರ ನಡೆಯುತ್ತೆ, ಪ್ಲಸ್ ಈ ಕ್ಲಾಸಸ್ಗೆ ಲೈಫ್ ಟೈಮ್ ಆಕ್ಸೆಸ್ ಕೂಡ ಇದೆ. ಸೊ ಹೀಗಾಗಿ ಹೆಚ್ಚಿನ ಮಾಹಿತಿ ಪಡಿಬೇಕು, ಕ್ಲಾಸಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೇಳಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ನೀವು ಖಂಡಿತ ಮೆಸೇಜ್ ಮಾಡಬಹುದು. ಓಕೆ, ಹಾಗಾದ್ರೆ ಬನ್ನಿ ಈಗ ಮುಂದೆ ಯಾವ ರೀತಿ ನಮ್ಮ ಸ್ಲೀವ್ಸ್ ಅದ ಶೇಪ್ ಕೊಡೋದು ಅಂತ ನೋಡೋಣ. ಸೊ ನೋಡಿ, ಇವಾಗ ನಮ್ದು ಪೂರ್ತಿ ಮಾರ್ಕಿಂಗ್ ಏನಿದೆ ಅದು ಕಂಪ್ಲೀಟ್ ಆಗಿದೆ. ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಳ್ಳಿ, ನಮ್ಮ ಸ್ಟಿಚಿಂಗ್ ಮಾರ್ಜಿನ್ ಪಾಯಿಂಟ್ ಏನಿರುತ್ತೆ ಅದು ಯಾವಾಗ್ಲೂ ಸ್ಟ್ರೇಟ್ ಇರುತ್ತೆ. ಸೊ ಹೀಗಾಗಿ ನಾನು ಈ ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡಿದ್ದೀನಿ. ಈಗ ನಮ್ಮ ಫ್ರಂಟ್ ಸ್ಲೀವ್ಸ್ ಅದ ಶೇಪ್ ಮತ್ತು ಬ್ಯಾಕ್ ಸ್ಲೀವ್ಸ್ ಅದ ಶೇಪ್ ಅನ್ನ ಹೇಗೆ ಕೊಡೋದು ಅಂತ ನೋಡೋಣ. ಸೊ ನೋಡಿ, ಅದಕ್ಕಾಗಿ ನಾನು ಈ ಸ್ಕೇಲ್ ಅನ್ನ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಯಾವ ರೀತಿ ಈ ಸ್ಕೇಲ್ ಇರುತ್ತೆ ಅದನ್ನ ಚೆನ್ನಾಗಿ ಶೇಪ್ ಅನ್ನ ಅಬ್ಸರ್ವ್ ಮಾಡಿ. ಮೇಲ್ಗಡೆ ನೋಡಿ ಈ ರೀತಿ ಇರುತ್ತೆ, ಕೆಳಗಡೆ ಈ ರೀತಿ ಇರುತ್ತೆ. ಈ ಕಡೆ ಲೈನ್ ಇದೆ, ಇದು ತುಂಬಾ ಶಾರ್ಪ್ ಆಗಿ ಈ ಕಡೆವರೆಗೆ ಇರುತ್ತೆ, ಮತ್ತೆ ಈ ಪಾಯಿಂಟ್ ಈ ಕಡೆವರೆಗೆ ಇರುತ್ತೆ. ನಾನು ಈ ಸ್ಕೇಲ್ ಅನ್ನ ಇವಾಗ ಫಸ್ಟ್ ಆಫ್ ಆಲ್ ಯಾವ ರೀತಿ ಇಡ್ತಾ ಇದ್ದೀನಿ ಅದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಈಗ ನೋಡಿ, ಇದು ಮೇಲ್ಗಡೆ ನಿಮ್ಗೆ ಸ್ಟ್ರೇಟ್ ಲೈನ್ ಕಾಣಿಸ್ತಾ ಇದೆ. ಆ ಸ್ಟ್ರೇಟ್ ಲೈನ್ಗೆ ನಾನು ಈ ಲೈನ್ ಅನ್ನ ಮ್ಯಾಚ್ ಮಾಡ್ತಾ ಇದ್ದೀನಿ, ಅಂದ್ರೆ ಸ್ಟ್ರೇಟ್ ಅನ್ನೇ ಇಟ್ಟಿದ್ದೀನಿ. ಮತ್ತೆ ಈ ಪಾಯಿಂಟ್ ನೋಡಿ, ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ಗೆ ಇಲ್ಲಿಂದ ಸ್ಟ್ರೇಟ್ ಇಟ್ಟು ನಾನು ಸಿಂಪ್ಲಿ ಈ ಸ್ಕೇಲ್ ಅನ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇಲ್ಲಿಗೆ ನೀವು ಸ್ಟ್ರೇಟ್ ಅನ್ನ ಮಾಡಿ, ಆಮೇಲೆ ಆ ಪಾಯಿಂಟ್ ಎಲ್ಲಿಗೆ ಮ್ಯಾಚ್ ಆಗುತ್ತೆ ಅಲ್ಲಿವರೆಗೆ ಸಿಂಪ್ಲಿ ಸ್ಕೇಲ್ ಅನ್ನ ಸ್ವಲ್ಪ ಕೆಳಗಡೆ, ಅಂದ್ರೆ ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೆ ಮಾತ್ರ ನೀವು ಸ್ಕೇಲ್ ಅನ್ನ ಅಡಿಗಾಡಿಸ್ಬೇಕು. ನೋಡಿ, ಈಗ ಚೆನ್ನಾಗಿ ನೋಡ್ಕೊಳ್ಳಿ, ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್. ಈಗ ಇಲ್ಲಿ ಹೊರಗಡೆ ಏನಾಗಿದೆ ಇದನ್ನ ನೀವು ಅಬ್ಸರ್ವ್ ಮಾಡಬೇಡಿ, ಬಿಕಾಸ್ ಈ ಸ್ಟಿಚಿಂಗ್ ಮಾರ್ಜಿನ್ ಅದ ಲೈನ್ ನಮ್ದು ಯಾವಾಗ್ಲೂ ಸ್ಟ್ರೇಟ್ ಆಗಿ ಇರುತ್ತೆ. ಓಕೆ, ಸೊ ಈ ಕಡೆ ಈ ಒಂದು ಲೈನ್ ಮತ್ತೆ ಈ ಪಾಯಿಂಟ್ ವರೆಗೆ ಮಾತ್ರ ನಾವು ನೋಡ್ಬೇಕು. ಮತ್ತೆ ಸಿಂಪ್ಲಿ ಈ ರೀತಿ ಸ್ಕೇಲ್ ಅನ್ನ ಇಟ್ಟು ಇದನ್ನ ಸಿಂಪ್ಲಿ ಈ ರೀತಿ ನೋಡಿ ಲೈನ್ ಅನ್ನ ಡ್ರಾ ಮಾಡಬೇಕು. ಅರ್ಥ ಆಯ್ತಾ ಎಷ್ಟು ಈಸಿ ಇದೆ? ಸೊ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಸ್ಕೇಲ್ ಅನ್ನ ತೆಗೆದು ತೋರಿಸ್ತಾ ಇದ್ದೀನಿ. ಇದು ಆಯ್ತು ನಮ್ದು ಬ್ಯಾಕ್ ಸ್ಲೀವ್ಸ್ ಅದ ಶೇಪ್. ಸಿಂಪ್ಲಿ ನೋಡಿ, ನಾನು ಈ ರೀತಿ ಸ್ಕೇಲ್ ಅನ್ನ ಇಟ್ಟು ಸಿಂಪ್ಲಿ ಮಾರ್ಕ್ ಮಾಡಿದ್ದೀನಿ, ಮತ್ತೆ ಏನು ಮಾಡಿಲ್ಲ. ಯಾವ ರೀತಿ ಇಡಬೇಕು ಅದನ್ನ ಪಾಯಿಂಟ್ ಟು ಪಾಯಿಂಟ್ ನಿಮ್ಗೆ ಹೇಳಿದ್ದೀನಿ. ಇದು ಆಯ್ತು ನಮ್ಮ ಬ್ಯಾಕ್ ಸ್ಲೀವ್ಸ್ ಅದ ಶೇಪ್. ಈಗ ನೀವೇನಾದ್ರೂ ಸ್ಮಾಲ್ ಸ್ಲೀವ್ಸ್ ಅದ ಶೇಪ್ ಕಟಿಂಗ್ ಮಾಡ್ತಾ ಇದ್ರೆ 1/2 ಇಂಚ್, ಮತ್ತೆ ಲಾಂಗ್ ಸ್ಲೀವ್ಸ್ ಅದ ಶೇಪ್ ಕಟಿಂಗ್ ಮಾಡ್ತಾ ಇದ್ರೆ 0.75 ಇಂಚ್ ಅಂದ್ರೆ 1/4 ಇಂಚ್ ಅಂತ, 3/4 ಇಂಚ್ ಅಂತ ಹೇಳ್ತೀವಿ, ಅಥವಾ 1 ಇಂಚ್ ಸ್ಕೇಲ್ ಅನ್ನ ಏನ್ ಮಾಡ್ಬೇಕು ನೋಡಿ, ನಾನು ಫಸ್ಟ್ ಈ ರೀತಿ ಇಟ್ಟಿದ್ದೀನಿ. ಸ್ಕೇಲ್ ಅನ್ನ ಸ್ವಲ್ಪ ಕೆಳಗಡೆ ತಗೋಬೇಕು. ಎಷ್ಟು ಕೆಳಗಡೆ ತಗೋಬೇಕು ಅಂದ್ರೆ ಶಾರ್ಟ್ ಸ್ಲೀವ್ಸ್ ಗಾಗಿ 1/2 ಇಂಚ್, ಮತ್ತೆ ಲಾಂಗ್ ಸ್ಲೀವ್ಸ್ ಗಾಗಿ 3/4 ಇಂಚ್ ಅಥವಾ 1 ಇಂಚ್ ಈ ರೀತಿ ಕೆಳಗಡೆ ತಗೋಬೇಕು. ಕೆಳಗಡೆ ತಗೊಂಡ ಮೇಲೆ ಈಗ ಈ ಪಾಯಿಂಟ್ ಅನ್ನ ಈ ಪಾಯಿಂಟ್ ಗೆ ಮ್ಯಾಚ್ ಮಾಡ್ಬೇಕು ನೋಡಿ, ಈ ರೀತಿ. ಓಕೆ, ಸೊ ಈಗ ಈ ಸ್ಕೇಲ್ ಅನ್ನ ಇಲ್ಲಿ ಮೇಲ್ಗಡೆ ಮ್ಯಾಚ್ ಮಾಡಬೇಕು ನೋಡಿ. ಮತ್ತೊಮ್ಮೆ ಹೇಳ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟ್ ನೋಡಿ, ನಾನು ಸಿಂಪ್ಲಿ ಈ ರೀತಿ ಸ್ಕೇಲ್ ಅನ್ನ ಇಟ್ಟಿದ್ದೆ. ಇವಾಗ ನಿಮ್ ಶಾರ್ಟ್ ಸ್ಲೀವ್ ಇದೆ, ಲಾಂಗ್ ಸ್ಲೀವ್ ಇದೆ, ಅದನ್ನ ಡಿಸೈಡ್ ಮಾಡಿ. ಶಾರ್ಟ್ ಸ್ಲೀವ್ ಇದ್ರೆ 1/2 ಇಂಚ್, ಲಾಂಗ್ ಸ್ಲೀವ್ ಇದ್ರೆ 3/4 ಇಂಚ್ ಅಥವಾ 1 ಇಂಚ್ ಸ್ಕೇಲ್ ಅನ್ನ ಕೆಳಗಡೆ ತಗೋಬೇಕು, ಅಂದ್ರೆ ಸ್ವಲ್ಪ ಕೆಳಗಡೆ ಸರಿಸಬೇಕು. ಈಗ ಈ ಪಾಯಿಂಟ್ ಏನಿದೆ, ಈ ಸ್ಕೇಲ್ ಅದ ಈ ಡಾಟ್ ಏನಿದೆ, ಇದನ್ನ ಈ ಡಾಟ್ ಗೆ ಮ್ಯಾಚ್ ಮಾಡ್ಬೇಕು ನೋಡಿ. ಹೀಗಾಗಿ ನಾನು ಸ್ಕೇಲ್ ಅನ್ನ ಮುಂದ್ಗಡೆ ಸರಿಸ್ತಾ ಇದ್ದೀನಿ ನೋಡಿ, ಈ ರೀತಿ. ಓಕೆ, ಈಗ ಮ್ಯಾಚ್ ಆಗಿದೆ. ಈಗ ಇಲ್ಲಿ ನೋಡಿ, ಈ ಕಡೆ ಸ್ವಲ್ಪ ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಇದನ್ನ ಸಿಂಪ್ಲಿ ಸ್ಕೇಲ್ ಅನ್ನ ಸ್ವಲ್ಪ ಮೇಲ್ಗಡೆ ಸರಿಸಿ, ಬಿಕಾಸ್ ಇಲ್ಲಿಗೆ ನಮ್ದು ಈ ಲೈನ್ ಗೆ ಮತ್ತೆ ಶೇಪ್ ಮ್ಯಾಚ್ ಆಗ್ಬೇಕು. ಸೊ ಸಿಂಪ್ಲಿ ಈ ರೀತಿ ಇಟ್ಟು ಈ ಲೈನ್ ಅನ್ನ ಹೇಗ್ ಬಂದಿದೆ ಹಾಗೆ ಸಿಂಪ್ಲಿ ಇದನ್ನ ಡ್ರಾ ಮಾಡಬೇಕು. ಇದು ಆಯ್ತು ನಮ್ಮ ಫ್ರಂಟ್ ಸ್ಲೀವ್ಸ್ ಅದ ಶೇಪ್. ಇದು ಮೇಲ್ಗಡೆ ಲೈನ್ ಕಾಣಿಸ್ತಾ ಇದೆ, ಇದು ಬ್ಯಾಕ್ ಸ್ಲೀವ್ಸ್ ಅದ ಶೇಪ್. ಇದು ಕೆಳಗಡೆ ಕಾಣಿಸ್ತಾ ಇದೆ, ಇದು ಫ್ರಂಟ್ ಸ್ಲೀವ್ಸ್ ಅದ ಶೇಪ್. ಇದು ಸಿಂಪ್ಲಿ ನೋಡಿ ಮತ್ತೆ ಇಟ್ಟು ತೋರಿಸ್ತಾ ಇದ್ದೀನಿ. ಬೇಕಾದ್ರೆ ನಾನು ಕೈ ತೆಗಿತಾ ಇದ್ದೀನಿ, ನೀವು ಈ ರೀತಿ ಸ್ಕ್ರೀನ್ ಶಾಟ್ ಕೂಡ ತಕ್ಕೊಳ್ಳಿ. ಅಂದ್ರೆ ಇದು ನಿಮ್ಮ ಫ್ರಂಟ್ ಸ್ಲೀವ್ಸ್ ಅದ ಶೇಪ್, ಮತ್ತೆ ಇದು ನಿಮ್ಮ ಬ್ಯಾಕ್ ಸ್ಲೀವ್ಸ್ ಅದ ಶೇಪ್. ಓಕೆ, ಸ್ಕೇಲ್ ಅನ್ನ ಸಿಂಪ್ಲಿ ಈ ರೀತಿ ಇಟ್ರೆ ತುಂಬಾ ಈಸಿಯಾಗಿ ನಿಮ್ಗೆ ಫ್ರಂಟ್ ಮತ್ತು ಬ್ಯಾಕ್ ಸ್ಲೀವ್ಸ್ ಅದ ಶೇಪ್ ಸಿಕ್ಬಿಡುತ್ತೆ. ಈಗ ಸಿಂಪ್ಲಿ ನಾನು ಈ ಸ್ಲೀವ್ಸ್ ಅನ್ನ ನಿಮ್ಗೆ ಕಟಿಂಗ್ ಮಾಡಿ ಕೂಡ ತೋರಿಸ್ತೀನಿ. ಅಂದ್ರೆ ಕಟಿಂಗ್ ಆದ ಮೇಲೆ ಸ್ಲೀವ್ಸ್ ಅದ ಶೇಪ್ ಯಾವ ರೀತಿ ಕಾಣುತ್ತೆ ಅದು ಕೂಡ ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಸೊ ಬನ್ನಿ, ಹಾಗಾದ್ರೆ ಕಟಿಂಗ್ ಅನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಸೊ ಈಗ ನೋಡಿ, ಮೇಲುಗಡೆ ಯಾವಾಗಲೂ ಕಟ್ ಮಾಡಬೇಕಾದ್ರೆ ನಮ್ಮ ಬ್ಯಾಕ್ ಸ್ಲೀವ್ಸದ ಶೇಪ್ ಏನಿದೆ ಯಾವಾಗಲೂ ಇದೇ ಮಾರ್ಕಿಂಗ್ ಪ್ರಕಾರ ಫಸ್ಟ್ ಆಫ್ ಆಲ್ ನಾವು ಸ್ಲೀವ್ಸನ್ನು ಕಟ್ ಮಾಡಬೇಕು. ಸೊ ಹೀಗಾಗಿ ನಾನು ಬ್ಯಾಕ್ ಸ್ಲೀವ್ಸದ ಶೇಪ್ ಪ್ರಕಾರನೇ ಫಸ್ಟ್ ಆಫ್ ಆಲ್ ಸ್ಲೀವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದು ನಮ್ಮ ಸ್ಲೀವ್ಸ್ ಇದೆ, ಇದು ಫೋಲ್ಡೆಡ್ನಲ್ಲಿ ಇದೆ. ಇದನ್ನು ಫಸ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ತುಂಬ ಈಸಿಯಾಗಿ, ಇದು ಮೇಲುಗಡೆ ಶೇಪ್ ತುಂಬ ಜನರಿಗೆ ಕರ್ವ್ ಇರೋದ್ರಿಂದ ಕಷ್ಟ ಆಗುತ್ತೆ. ತುಂಬ ಈಸಿಯಾಗಿ ಎಷ್ಟು ಚೆನ್ನಾಗಿ ಸ್ಲೀವ್ಸದ ಶೇಪ್ ಬರುತ್ತೆ ನೀವು ನೋಡ್ಬೋದು. ಇದು ಈಗ ಇದೆ ಬ್ಯಾಕ್ ಸ್ಲೀವ್ ಪ್ರಕಾರ. ಈಗ ನಾನೇನು ಮಾಡ್ತಾ ಇದ್ದೀನಿ, ಫ್ರಂಟ್ ಕೂಡ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹೀಗಾಗಿ ಮತ್ತೆ ನಾನು ಫೋಲ್ಡ್ ಮಾಡ್ತಾ ಇಲ್ಲ, ಓಪನ್ ಮಾಡ್ತಾ ಇದ್ದೀನಿ. ಈ ಕಡೆ ಏನಿದೆ ಇದು ಆಲ್ರೆಡಿ ಕಟಿಂಗ್ ನಮ್ಮದು ಆಗಿದೆ. ಇದು ನಮ್ಮ ಬ್ಯಾಕ್ ಸ್ಲೀವ್ಸ್ ಆಯಿತು. ಈಗ ಈ ಸೈಡ್ ನಮ್ಮದು ಮಾರ್ಕಿಂಗ್ ಅವೈಲೇಬಲ್ ಇದೆ, ಹೀಗಾಗಿ ನಾನು ಈ ಕಡೆನೇ ನಿಮಗೆ ಫ್ರಂಟ್ ಸ್ಲೀವ್ಸದ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸಿಂಪ್ಲಿ ಇವಾಗ ಫ್ರಂಟ್ ಸ್ಲೀವ್ಸದ ಶೇಪನ್ನು ಯಾವ ರೀತಿ ಮಾರ್ಕ್ ಮಾಡಿದ್ದೀವಿ ಅದೇ ರೀತಿ ಸಿಂಪ್ಲಿ ಕಟ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಈಗ ಓಪನ್ ಮಾಡಿ ತೋರಿಸಿದ್ದೀನಿ ನೋಡಿ. ಸೊ ಇಲ್ಲಿ ನೋಡಿ, ಇನ್ನೂ ಸ್ವಲ್ಪ ಒಳಗಡೆ ಬಂದಿದೆ ಕರ್ವ್. ಸೊ ಇದು ನಮ್ಮ ಸ್ಲೀವ್ಸದ ಫ್ರಂಟ್ ಭಾಗ ಆಯಿತು, ಇದು ನಮ್ಮ ಸ್ಲೀವ್ಸದ ಬ್ಯಾಕ್ ಭಾಗ ಆಯಿತು. ಸೊ ಈ ರೀತಿ ಈ ಸ್ಕೇಲನ್ನು ಬಳಸಿ ತುಂಬ ಈಸಿಯಾಗಿ ನಾವು ನಮ್ಮ ಸ್ಲೀವ್ಸದ ಶೇಪನ್ನು ಕೊಡಬಹುದು. ಸೊ ಐ ಹೋಪ್ ಸೊ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ. ಈ ಸ್ಕೇಲನ್ನು ಖಂಡಿತ ಬಳಸಿ, ಇದರಿಂದ ನಿಮ್ಮ ಕೆಲಸ ತುಂಬ ಈಸಿ ಆಗುತ್ತೆ, ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಇದರಲ್ಲಿ ಏನಾದರೂ ಕ್ವೇರಿ ಇದ್ದರೆ, ಏನಾದರೂ ಕೇಳಬೇಕು ಅಂತ ಇದ್ದರೆ ಕಮೆಂಟ್ ಖಂಡಿತ ಮಾಡಿ. ಪ್ಲಸ್ ಬ್ಲೌಸ್ ಮಾಸ್ಟರಿ ಕ್ಲಾಸಸ್ ಅದ ಡೀಟೇಲ್ಸನ್ನು ಚೆಕ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ಕ್ಲಾಸಸ್ನಲ್ಲಿ. ಬೈ ಬಾಯ್.